ಹಾಯ್ ಗಾಯ್ಸ್, ಇವತ್ತಿನ ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾನು ಇಂದು ಬೆಳಗಿನ ತಿಂಡಿಗೋಸ್ಕರ ನಮ್ಮ ಅಣ್ಣ ಮತ್ತು ಅಪ್ಪನಿಗೆ ತಿಂಡಿ ತೆಗೆದುಕೊಂಡು ಬರ್ತಾಯಿದ್ದೀನಿ. ಶೇಂಗಾ ಒಟ್ಟು ಏರ್ತಾ ಇದ್ದಾರೆ. ಶೇಂಗಾ ಎಲ್ಲ ಆಗಿದೆ. ಬನ್ನಿ ತಿಂಡಿ ಕೊಡೋಣ, ನೋಡೋಣ. ಹಾಯ್ ಗಾಯ್ಸ್, ಇದೇ ನೋಡಿ ಗಾಯ್ಸ್, ತಿಂಡಿ ತೆಗೆದುಕೊಂಡು ಬರ್ತಾಯಿದ್ದೀನಿ. ಶೇಂಗಾ ರಾಶಿ ಹಾಕಿದ್ದಾರೆ. ನೋಡಿ ಶೇಂಗಾ ಎಲ್ಲ ರಾಶಿ. ಪಕ್ಷಿಗಳೆಲ್ಲ ಊಟ ತಿಂತಾ ಇದ್ದಾವೆ. ಅದ್ರ ಊಟನ ತಿಂಡಿಗೆ ರೆಡಿಯಾಗಿದ್ದಾರೆ. ಈಗ ಟ್ರ್ಯಾಕ್ಟ್ರಿಗೆ ಲೋಡ್ ಮಾಡಿದ್ದಾರೆ. ನಮ್ಮಣ್ಣ ಆಯನ್ ನೋಡು, ಮೈಕ್ ಸೆಟ್ ಮಾಡ್ಕೊಂಡ್ರ ಜೊತೆಗೆ, ಅದ್ರ ಜೊತೆಗೆಲ್ಲ ಸ್ಪೀಕರ್ ಬರ್ತೈತೆ. ಇದೆಲ್ಲ ಶೇಂಗಾ ಒಟ್ಟು ಇದನ್ನೆಲ್ಲ ಏರ್ತಾ ಇದ್ದಾರೆ ಇವಾಗ. ಇಲ್ಲಿ ತಂಬ ನಳ್ಳೆ ಇದ್ದೆ ಟ್ಯಾಕ್ಟ್ರಿದು. ನೋಡಿ ಏರಿದ್ದಾರೆ. ನಮ್ಮ ಅಪ್ಪ ಕೂತ್ಕೊಂಡಿದ್ದಾರೆ ಇಲ್ಲಿ. ಇವರು ನಮ್ಮಪ್ಪ 85 ವರ್ಷ. ಇವರಿಗೆ ಹೆಂಗಿದ್ದಾರೆ ನೋಡಿ, ಈಗಲೇ ಹೆಂಗೆ ಕೆಲಸ ಮಾಡ್ತಾರೆ. ಇವಾಗ ತಿಂಡಿ ತಿಂತಾ ಇದ್ದಾರೆ ಇಲ್ಲೇ. ಇನ್ನು ಏರೋದು ತುಂಬ ಇದೆ ನೋಡಿ, ಇನ್ನಿಷ್ಟಿದೆ. ಆಲ್ಮೋಸ್ಟ್ ಏರಿದ್ದಾರೆ ಎಲ್ಲ. ಇಲ್ಲೆಲ್ಲ ಇನ್ನೂ ಇಷ್ಟೊಂದು ಪೆಂಡಿಂಗ್ ಇದೆ ಏರೋದು. ಆಮೇಲೆ ಈ ಕಡೆ ಶೇಂಗಾ ಇನ್ನೂ ತರದೇ ಇಲ್ಲ ನೋಡಿ. ಶೇಂಗಾ ಇನ್ನೂ ತರಿಬೇಕಾಗಿರೋದು ಹಂಗೆ ಇದೆ. ಇವತ್ತು ಕಿತ್ತು ಇದ್ದಾರೆ ಬೆಳಗ್ಗೆ. ಇವತ್ತಿದ್ದು ಇದು ತರಿಬೇಕಿದೆ ಇನ್ನು ಶೇಂಗಾ. ನೋಡಿ ಒಳ್ಳೆ ಹಸಿ ಹಸಿ ಆಗಿದೆ. ಹಸಿಯಾಗಿದೆ. ಇನ್ನು ಒಂದು ಹಸಿ ಫ್ಲೇವರ್ ಬರ್ತಾಯಿದೆ. ಇದಿಷ್ಟು ತರಿಬೇಕಾಗಿರೋದು. ಇಲ್ಲ, ಅಲ್ಲಿ ಹಸು ಹಿಡ್ಕೊಂಡು ನಿಂತ್ಕೊಂಡಿದಾರಲ್ಲ, ಅವರು ಹಸು ಮೇಯ್ಸೋಕೆ ಬಂದಿರೋದು. ಅಲ್ಲಿವರೆಗೂ ತರಿಬೇಕು ಪೆಂಡಿಂಗ್ ಇರೋದು. ಇಲ್ಲಿ ಹುಲ್ಲಿದೆ ಅಂತ ಮೇಯ್ಸೋಕೆ ಬಂದಿದ್ದಾರೆ. ನೋಡಿ ಗಾಯ್ಸ್, ಫ್ಲವರ್ಗಳು ಯಾವ ಥರ ಇದೆ. ಸೂಪರ್ ಫ್ಲವರ್. ಹಳ್ಳಿ ಕಡೆ ಜೀವನ ಎಷ್ಟು ಚೆನ್ನಾಗಿರುತ್ತೆ. ಬೇವಿನ ಮರ ಇದೆ. ಬಿಸಿಲು ಇನ್ನೂ 12 ಗಂಟೆ ಆಗಿಲ್ಲಲ್ಲ. ಆ ಕಡೆ ಹೋಗಿದೆ ನೆರಳು. ಎಲ್ಲ ದನಗಳೆಲ್ಲ ಮೇಯಿಸ್ತವ್ರೆ. ಕೈಸಲ್ಲಿ ದೂರ ರೌಂಡ್ ಕಾಣ್ತಾವಲ್ಲ, ಅವ್ರು ರಾಗಿ ಹುಲ್ ಪೆಂಡಿ. ಈಗ ಹೊಸ ಮಿಷಿನಲ್ಲಿ ಮಾಡಿಸ್ತಾರೆ. ಈಸಿ ಕೆಲಸ. ಸ್ವಲ್ಪ ಅಂದರೆ ಕೂಲಿ ಏರಿ ಕೊಡೋದಕ್ಕಂತ ಬೆಸ್ಟು. ಕಡಿಮೆ ಸೇವ್ ಆಗುತ್ತೆ, ಟೈಮ್ ಸೇವ್ ಆಗುತ್ತೆ, ಬೇಗ ಬೇಗ ಪೆಂಡಿ ಮಾಡಿಬಿಡುತ್ತೆ. ಅಂದರೆ ತಂದು ಟ್ಯಾಕ್ಟ್ರಿ ಲೋಡ್ ಮಾಡೋದು ಈಸಿ, ಎಲ್ಲ ಅನುಕೂಲ ಆಗುತ್ತೆ. ಗೈಸ್, ಇನ್ನೊಂದು ನಮ್ಮದು ಅಜ್ಜ ಅಜ್ಜಿ ದೊಡ್ಡಪ್ಪ ಅವ್ರನ್ನೆಲ್ಲ ಅಲ್ಲೇ ನಾವು ಸತ್ತಿದ್ರಲ್ಲ, ಅವ್ರನ್ನ ತೀರ್ಕೊಂಡಿದ್ಮೇಲೆ ಅಲ್ಲೇ ನಾವು ಹೋಗ್ತಿರೋದು. ನಮ್ಮ ಜಮೀನಲ್ಲೇ ಅಲ್ಲಿ ಕಾಣಿಸ್ತೈತಲ್ಲ ಜಾಸ್ತಿ ಗಿಡಗಳು ಅಲ್ಲೇ ಇದ್ದಾವೆ ನೋಡಿ. ಇದಾಯಿತು, ನೀರಾವರಿ ಕೆಲಸ ಮುಗೀತೀಗ. ಇದು ರಾಗಿ ಎಲ್ಲ ನಮ್ಮದೇ ಟೋಟಲ್. ಎಲ್ಲ ಕಟ್ ಮಾಡಿ ಕೊಯ್ಲಿ ಬಿಸಾಕಿ ಕಂಪ್ಲೀಟ್ ಆಗಿದೆ.
ಅಲ್ಲಿ ಮುಂಚೆ ಬೆಳಗ್ಗೆ ತೋರಿಸಿದ್ನಲ್ಲ ಆ ಹೊಲದಲ್ಲಿ, ಈ ಹೊಲದಲ್ಲಿ ಮತ್ತಿನ್ನು ಆ ಕಡೆ ಇದೆ. ಇದೆಲ್ಲ ರಾಗಿ ಕೊಯ್ಲು ಮಾಡಿದ್ದಾರೆ ಆಲ್ರೆಡಿ. ಈ ಕಡೆ ಶೇಂಗಾ ಹಾಕಿದ್ದು. ಶೇಂಗದ್ದು ಆಲ್ಮೋಸ್ಟ್ ಕಂಪ್ಲೀಟ್ ಆದಂಗೆ. ಇನ್ನೇನು ಶೇಂಗಾ ಮನೆಗೆ ತಗೊಂಡೋಗಿಬಿಟ್ಟು ಒಟ್ಟು ತಗೊಂಡೋದ್ರೆ ಮುಗೀತು. ಅದಾದರೆ ಕಂಪ್ಲೀಟೆಡ್. ಗೈಸ್, ಬೆಳಗಿನ ವೀಡಿಯೋ ಮಾಡಿದ್ದೆ, ಎಡಿಟಿಂಗ್ ಮಾಡಿದ್ದೆ, ಏನೇನೋ ಮಾಡಿದ್ದೀನಿ. ಆದರೆ 35 ನಿಮಿಷ ವೀಡಿಯೋ ಆಗಿಬಿಟ್ಟಿದೆ. ಅದು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡೋಣ, ಸ್ವಲ್ಪ ನನಗೆ ಗೊತ್ತಿರೋಂಗೆ ಜಿಮಿನಿ ಕೇಳಿಬಿಟ್ಟು ಸ್ವಲ್ಪ ಅರ್ಥ ಮಾಡ್ಕೊಂಡು ಎಡಿಟಿಂಗ್ ಮಾಡಿದ್ದೀನಿ. ಸ್ವಲ್ಪ ಪರವಾಗಿಲ್ಲ. ಇನ್ನೂ ಸ್ಕಿಲ್ ಆಗ್ಬೇಕು ಎಡಿಟಿಂಗ್ ಮಾಡೋದ್ರ ಬಗ್ಗೆ. ನನಗೇನು ಐಡಿಯಾನೇ ಇಲ್ಲ. ಎಡಿಟಿಂಗ್ ಒಂದು ಆಯಿತು ಅಂದರೆ ಸೂಪರ್ ಇರುತ್ತೆ ಗೈಸ್. ಟ್ಯಾಕ್ಟ್ರಿ ಗೈಸ್, ಇದು ನಮ್ಮದೇ ಟ್ಯಾಕ್ಟ್ರಿ. ಒಂದು ಚೇತು ಓಡಿಸೋದು ಇದೆ. ಇದನ್ನೇ ದನ್ನೆಗೆ ಹೇಳ್ಕೊಡ್ತಾನೆ ಅಂತ ಹೇಳಿದ್ದು. ಆಲ್ರೆಡಿ ಶಿವಮೊಗ್ಗ ಹೋಗ್ಬಿಟ್ಟಿದ್ದಾನೆ ಅವನು ಕಾಲೇಜಿಗೆ. ಯಾವುದೋ ಫ್ರೆಂಡು ಅಲ್ಲಿ ಸೇರ್ತಾವಳಂತೆ, ಫ್ರೆಂಡ್ ಅವರ ತಂಗಿ ಅಕ್ಕ ದೊಡ್ಡಪ್ಪ ಮಗಳು. ನೋಡಿ ಎಷ್ಟು ಬೆಳ್ಳಕ್ಕಿಗಳಿದಾವೆ. ತಿನ್ನ ತಿನ್ರಿ ನಮ್ದು ಆಯ್ತು ಆಲ್ರೆಡಿ. ಹಾಂ, ಅಲ್ಲೇ ತಿಂದು ಬಂದೆ ನಾನು. ತಿಂದಂಗೆ ಬೇಗ ತಗೊಂಬಂದಿಲ್ಲ. ಚೆನ್ನಾಗಿತ್ತ ತಿಂಡಿ? ಚೆನ್ನಾಗಿತ್ತಪ್ಪ ತಿಂಡಿ. ಉಪ್ಪಿಟ್ಟು, ಮೆಣಸಿನ್ಕಾಯಿ ಬಜ್ಜಿ, ಪುಳಿಯೋಗರೆ, 2-3 ಐಟಮ್ ಎಲ್ಲ ಕೊಟ್ಟಿದ್ದಾರೆ. ಆರಾಮಾಗಿ ನೆಳ್ಳ ಕೂತ್ಕೊಂಡು ತಿಂತಾ ಇದ್ದಾರೆ. ಇದು ಲೇಟ್ ಆಯ್ತು ಆ್ಯಕ್ಚುಲಿ. ಬೇಗ ಬರ್ಬೇಕಾಯ್ತು. ಬೇಗ ಬಾ ಅಂದರೆ ಬಿಸಿಲು ಇರ್ತಾ ಇದ್ದಿಲ್ಲ. ಆಲ್ರೆಡಿ ಬಿಸಿಲು ಅಷ್ಟು ಶುರು ಆಗಿಬಿಟ್ಟೈತಿ. ಇನ್ನೆಷ್ಟೊತ್ತಾಗತ್ತೆ? ನಿಧಾನ. ಪುಳಿಯೋಗರೆ ಹಾಕ್ಬೇಕಪ್ಪ ಸ್ವಲ್ಪ. ಈ ಬಿಸಿಲಿಗೆ ಏನು ತಿಂಡಿ ಆಮ್ಲೇರ ಪಾಪ ಆಮ್ಲೇರ ಮಾಡ್ಕೊಳ್ಸಿಲ್ಲ. ಅಂಬ್ಲಿತ್ತಂತೆ, ಹಾಲಿಲ್ಲ, ಹಾಲು ಕಾಸಿಲ್ಲ ಅಂತ. ನಾನು ಉಪ್ಪಿಟ್ಟವು ಈ ಬಿಸಿಲಾಗ ಸರಿಯಾಗಲ್ಲ. ಕೆಲಸ ಮಾಡೋರಿಗೆ ಸರಿಯಾಗಲ್ಲ ಅವು. ರೊಟ್ಟೆ ಪಾಡಿವ ಬರೀ ನೀರು ಹೊರ್ತಾ ಇದೆ. ಹೌದು. ಎಲ್ಲ ಆಯಿತು ನಮ್ಮದು. ಇನ್ನೂ ಸ್ನಾನ ಮಾಡಿಲ್ಲ. ಮಧ್ಯಾಹ್ನ ಮೇಲೆ ಆದ್ಮೇಲೆ ಸ್ನಾನ ಮಾಡೋಣ ಅಂತ. ಇನ್ನೂ ಜಾಸ್ತಿ ಬಿಸಿಲಿರುತ್ತಲ್ಲ, ಆಮೇಲೆ ಸ್ನಾನ ಮಾಡೋಣ ಅಂತ. ಈಗೆಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ಟು ಆಮೇಲೆ ಬೆಸ್ಟ್. ಈಗ ಹಳ್ಳಿ ಕಡೆ ಎಲ್ಲ ಹಂಗೆ ಕಂಟಿನ್ಯೂ ಆಗಿ ಬೆಳಗ್ಗೆ ಸ್ನಾನ ಮಾಡಿದರೆ ಕೆಲಸ ಮಾಡೋಕ್ಕೆ ಮೂಡಿರೋದು ಸ್ವಲ್ಪ. ಆಮೇಲೆ ಫ್ರೆಶ್ ಆಗುತ್ತೆ ಸ್ವಲ್ಪ. ಮಧ್ಯಾಹ್ನ ಮೇಲೆ ಎಲ್ಲ ಕೆಲಸ ಮುಗಿದಿರ್ತವೆ. ಹೀಗಾಗಿ ಆಮೇಲೆ ಸ್ನಾನ ಮಾಡಿದರೆ ಫ್ರೆಶ್ ಅನಿಸುತ್ತೆ. ಗೈಸ್, ಇದು ನಮ್ಮೂರಿನ ದೇವಸ್ಥಾನ, ಶ್ರೀ ಹುತ್ತೇಶ್ವರ ಸ್ವಾಮಿ ದೇವಸ್ಥಾನ. ನೋಡಿ ಗೈಸ್, ಇಂಥ ಕಾಯಿಗಳು, ಬಿಲ್ವಪತ್ರೆ ಕಾಯಿಗಳು ಎಷ್ಟೊಂದು ಇಲ್ಲಿ. ಹೂವು ನೋಡಿ ಎಷ್ಟು ಚೆನ್ನಾಗಿರ್ತದೆ ಹೂವು. ಇದಕ್ಕೆ ಎಂಥದ್ದು ಹೂವು, ಲಿಂಗದ ಹೂವು ಅಂತಾರೆ. ಲಿಂಗದ ಹೂವು ಅಂತ, ಕರೆಕ್ಟ್ ಲಿಂಗದ ಹೂವು ಅಂತ ಹೇಳ್ತಿದ್ದಾರೆ. ಲಿಂಗದ ಥರ ಅಳುತ್ತೆ ಅಂತ. ಗೈಸ್, ಇದು ಶ್ರೀ ಹುತ್ತೇಶ್ವರ ಸ್ವಾಮಿ ದೇವಸ್ಥಾನ. ಮುಂಚೆ
ಅಲ್ಲಿ ಮೂಲ ಪ್ರತಿಮೆ ಆ ಚಿಕ್ಕದ್ರಲ್ಲಿದೆ, ಅಲ್ಲಿ ಹಿಂದ್ಗಡೆ ಇದೆಯಲ್ಲ ಚಿಕ್ಕದು, ತೋರಿಸ್ತೀನಿ ಬನ್ನಿ. ಇದು ನವಗ್ರಹದ್ದು ನವಗ್ರಹ ಮೂರ್ತಿ ಚಿಕ್ಕದು ಕೈಸಿದು ಮೂಲ ವಿಗ್ರಹ. ಈ ದೇವಸ್ಥಾನ ಕಟ್ಟೋದಕ್ಕಿಂತ ಮುಂಚೆ ಇದು ಮೂಲ ವಿಗ್ರಹ ಇದ್ದಿದ್ದು. ಇಲ್ಲಿ ಇಟ್ಟಿದ್ದಾರೆ, ಅದಾದಮೇಲೆ ಹೊಸ ಮೂರ್ತಿ ತಂದು ಆ ಕಡೆ ಇಟ್ಟಿದ್ದಾರೆ. ಇಲ್ಲಿ ನೆರಳಿದೆ, ಪರವಾಗಿಲ್ಲ, ತಣ್ಣಗಿದೆ. ಸ್ವಲ್ಪ ತುಂಬ ಬಿಸಿಲು ಜಾಸ್ತಿ, ಓಡಾಡೋಕ್ಕೂ ಆಗ್ತಾಯಿಲ್ಲ. ಹೂವಿನ ಗಿಡ ಎಲ್ಲ ಇದೆ. ಅಡಿಕೆ ಗಿಡಗಳು ನೋಡಿ ಎಷ್ಟೊಂದು ರೆಡಿ ಮಾಡ್ತಾ ಇದ್ದಾರೆ. ಸುತ್ತಮುತ್ತ ಆಗ್ತಾರೆ ಅನಿಸುತ್ತೆ ಮೋಸ್ಟ್ಲಿ. ಇದು ಮಾರಿಯಮ್ಮ ದೇವಸ್ಥಾನ, ಚಿಕ್ಕದಾಗಿದೆ. ಇದು ಮಾಯಮ್ಮ ಮರಿಯಮ್ಮ. ಗೈಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡೋದು ಮರಿಲೇಬೇಡಿ. ಬಾಯ್. ನೋಡಿ, ಇದೇ ಥರ ಪೆಂಡಿ ಮಾಡ್ತದೆ ಮಿಷಿನ್, ರಾಗಿ ಹುಲ್ಲು. ಇದು ಒಂದು ಪೆಂಡಿಗೆ ಸೇಲ್ ಮಾಡಿದರೆ 250 ರೂಪಾಯಿ, 300 ರೂಪಾಯಿ ಹೇಳ್ತವ್ರೆ. ತುಂಬ ಇದ್ದಾವೆ, ಏರ್ತಾ ಇದ್ದಾರೆ. ರೂಮು 6, 9, 10, 11, 12, 13, 14, 15, 16, 17, 18. ಆವಾಗಲೇ ಏರ್ಕೊಂಡು ಹೋದ್ರೆ ಸ್ವಲ್ಪ 18 ಪೆಂಡ್ ಹೆಂಗೆ ಇದೆ. ಇಲ್ಲೇ ನಮ್ಮದು ದೊಡ್ಡಪ್ಪ, ಅಜ್ಜ, ಅಜ್ಜಿ, ನಮ್ಮ ಚಿಕ್ಕಪ್ಪ ಮಗ ಬಂದು ತೀರ್ಕೊಂಡ. ಒಂದು ಎಲ್ಲ ಸಮಾಧಿಗಳು ಇಲ್ಲೇ ಇರೋದು. ಗೈಸ್, ನಾವು ಆವಾಗಲೇ ಬೆಳಗ್ಗೆ ತೋರಿಸಿದ್ನೆಲ್ಲ ಆ ಹೊಲದಲ್ಲಿ ಬೋರ್ ಇರೋದು, ಅಲ್ಲಿಂದ ಇಲ್ಲಿಗೂ ನೀರು ತಗೊಂಬಂದಾರೆ. ಹಂಗಾಗಿ ಎರಡು ಹತ್ರನೂ ನೀರಾವರಿ ಮಾಡ್ತಾಯಿದ್ದೀವಿ. ತೋಟ ಇನ್ನೂ ಮಾಡಿಲ್ಲ, ಹಂಗಾಗಿ ಸ್ವಲ್ಪ ನೀರೆಲ್ಲ ಚೆಕ್ ಮಾಡಿ ಒಂದೇ ಪಟ್ಟಿಗೆ ಅಡಿಕೆ ಹಾಕೋದು ಬೇಡ ಅಂತ ಬಿಟ್ಟಿದ್ದಾರೆ. 4-5-7 ವರ್ಷ ಆಯ್ತು ಈಗ ಬೋರ್ ಹಾಕ್ಸಿ. ನಾವು ಇನ್ನೂ ಚೆಕ್ ಮಾಡ್ತಾನೆ ಇದ್ದಾನೆ. ನೋಡೋಣ, ಇನ್ಮೇಲೆ ಮೋಸ್ಟ್ಲಿ ಅಡಿಕೆ ಹಾಕ್ಬೋದು ಅನಿಸುತ್ತೆ. ಆ ಕಡೆದೆಲ್ಲ ಈ ರಾಗಿ ಹಾಕಿ ರಾಗಿ ಕೊಯ್ಲು ಮಾಡಿ ಕುಂಟೆ ಹೊಡೆದವ್ರೆ. ಐ ಥಿಂಕ್ ರಾಗಿ ಅಲ್ಲ, ಸಾರಿ, ಶೇಂಗಾ. ಇದು ಶೇಂಗಾ ಹಾಕಿದ್ರು. ಇದೆಲ್ಲ ಹಾಕಿದ್ದು ಮಾಡಿದ್ದಾರೆ. ಫುಲ್ ಅಲ್ಲಿವರೆಗೂ ಇವರೇ ಹೊಡೆದಿದ್ರು. ಇದರಲ್ಲಿ ನಮ್ಮ ದೊಡ್ಡಪ್ಪ, ಸಾರಿ, ನಮ್ಮ ಚಿಕ್ಕಪ್ಪರದು ದೊಡ್ಡಪ್ಪರದು ಮಿಕ್ಸ್ ಇದೆ, ಒಂದೊಂದು ಭಾಗ. ಹೆಂಗಿದೆ ನೋಡಿ. ಇಲ್ಲಿ ಕಾಣಿಸ್ತಾ ಇದ್ದಲ್ಲ ದೇವಸ್ಥಾನ, ಅದೇ ನಮ್ಮ ಮನೆ ದೇವರು, ಶ್ರೀ ಉತ್ತೇಶ್ವರ ಸ್ವಾಮಿ ಪ್ರಸನ್ನ. ಅದೇ ಹೆಸರು ನಮಗೆ ಇಟ್ಟಿರೋದು, ಉತ್ತೇಶ್ ಅಂತ. ಅಲ್ಲಿ ಒಂದು ದೇವಸ್ಥಾನ ಇದೆ, ಶ್ರೀರಾಮ ದೇವರು, ಶ್ರೀರಾಮಂದು.
ಅದ್ರ ಪಕ್ಕ ಇನ್ನೊಂದಿದೆ ಮಾಯಮ್ಮ ಮರಿಯಮ್ಮ ಅಂತ. ಓಕೆ ಗೈಸ್, ನೋಡಿದರೆ ನಮ್ಮ ಜಮೀನು ಊಟ ತಿಂಡಿ ತಿಂತಿದ್ದಾರೆ. ತಿನ್ನಲಿ ಅವರು. ಬ್ಯಾಗ್ ತಗೊಂಡು ಹೋಗ್ಬೇಕು ಈಗ, ಗಾಡಿ ತಗೊಂಡು. ಇಲ್ಲಿ ಅದೇ ಸ್ಮಶಾನ ಅಲ್ಲೆಲ್ಲ ಫುಲ್ ಬೆಳ್ಕೊಂಬಿಟ್ಟಿರುತ್ತೆ. ಅಲ್ಲಿ ಹೋಗಕ್ಕೆ ಆಗ್ತಿಲ್ಲ, ಅಷ್ಟೊಂದು ಬೆಳೆದು. ನೋಡೋಣ ಬನ್ನಿ, ಆ ಕಡೆಯಿಂದನೇ ತೋರಿಸ್ತೀನಿ ಒಂದು ಸಲ. ಗೈಸ್, ಇದೇ ಸ್ಮಶಾನ. ಮಂತ್ಯಂದ್ರದಲ್ಲಿ ಇಲ್ಲೇ ಆಗ್ತಾಯಿದ್ದಾರೆ ಸ್ಮಶಾನ. ಗೈಸ್, ಇದು ನಮ್ಮ ಹಳೆಯದು ಬಾವಿ. ಅವಾಗ ನಮ್ಮ ಅಜ್ಜರ ಕಾಲದಾಗೆ ಮಾಡಿದ್ರು ಬಾವಿ. ಇದನ್ನ ಇವಾಗೆಲ್ಲ ನೀರೇ ಇಲ್ಲ. ಎಷ್ಟೋ ವರ್ಷಗಳಾಯಿತು ನೋಡಿ, ಎಷ್ಟೊಂದು ಆಳ ಇದೆ. ನಾವು ಚಿಕ್ಕರಿದ್ದಾಗ ಮಳೆ ಬಂದು ನೀರು ತುಂಬ್ಕೋಬೇಕಷ್ಟೇ, ಇಲ್ಲಿ ನೀರು ಸಿಕ್ಕಿಲ್ಲ ಅಂತ ಹಂಗೆ ಬಿಟ್ಟಿದ್ದಾರೆ. ಅವಾಗ ಬೋರ್ವೆಲ್ಲು ಹಾಕ್ಸಿದ್ರು ಕೂಡ ನೀರು ಬಿದ್ದಿಲ್ಲ. ಅಲ್ಲಿ ದೇವಸ್ಥಾನ ಹತ್ರ 1 ಇಂಚ್ 1.5 ಇಂಚ್ ಬಿದ್ದಿದೆ. ಅಲ್ಲಿ ದೇವಸ್ಥಾನ ತೋರಿಸಿದ್ನಲ್ಲ, ಅಲ್ಲಿ ನೀರು ಬೀಳಲ್ಲ ಇಲ್ಲ. ಅದಕ್ಕೆ ನಾವು ಆವಲ್ಲಿಂದ ಇಲ್ಲಿಗೆ ಕನೆಕ್ಷನ್ ತಂದಿರೋದು ಬೋರ್ವೆಲ್. ಓಕೆ ಗೈಸ್, ನೋಡಿದ್ರಲ್ಲ ಗೈಸ್, ಇದು ನಮ್ಮೂರಿನ ದೇವಸ್ಥಾನ, ಶ್ರೀ ಹುತ್ತೇಶ್ವರ ಸ್ವಾಮಿ ದೇವಸ್ಥಾನ. ನೋಡಿ ಗೈಸ್, ಇಂಥ ಕಾಯಿಗಳು, ಬಿಲ್ವಪತ್ರೆ ಕಾಯಿಗಳು ಎಷ್ಟೊಂದು. ಇಲ್ಲಿ ಹೂವು ನೋಡಿ ಎಷ್ಟು ಚೆನ್ನಾಗಿರ್ತದೆ ಹೂವು. ಇದಕ್ಕೆ ಎಂಥದ್ದು ಹೂವು, ಲಿಂಗದ ಹೂವು ಅಂತ. ಲಿಂಗದ ಹೂವು ಅಂತ, ಕರೆಕ್ಟ್ ಲಿಂಗದ ಹೂವು ಅಂತ ಹೇಳ್ತಿದ್ದಾರೆ. ಲಿಂಗದ ಥರ ಅಳುತ್ತೆ ಅಂತ. ಇದು ಶ್ರೀ ಹುತ್ತೇಶ್ವರ ಸ್ವಾಮಿ ದೇವಸ್ಥಾನ. ಮುಂಚೆ ಅಲ್ಲಿ ಮೂಲ ಪ್ರತಿಮೆ ಆ ಚಿಕ್ಕದ್ರಲ್ಲಿದೆ, ಅಲ್ಲಿ ಹಿಂದ್ಗಡೆ ಇದೆಯಲ್ಲ ಚಿಕ್ಕದು, ತೋರಿಸ್ತೀನಿ ಬನ್ನಿ. ಇದು ನವಗ್ರಹ ಮಾಡ್ತೀವಿ. ಚಿಕ್ಕದು ಇದು ಮೂಲ ವಿಗ್ರಹ. ಈ ದೇವಸ್ಥಾನ ಕಟ್ಟೋದಕ್ಕಿಂತ ಮುಂಚೆ ಇದು ಮೂಲ ವಿಗ್ರಹ ಇದ್ದಿದ್ದು. ಇಲ್ಲಿ ಇಟ್ಟಿದ್ದಾರೆ. ಅದಾದಮೇಲೆ ಹೊಸ ಮೂರ್ತಿ ತಂದು ಆ ಕಡೆ ಇಟ್ಟಿದ್ದಾರೆ. ಇಲ್ಲಿ ನೆರಳಿದೆ, ಪರವಾಗಿಲ್ಲ, ತಣ್ಣಗಿದೆ ಸ್ವಲ್ಪ. ತುಂಬ ಬಿಸಿಲು ಜಾಸ್ತಿ, ಓಡಾಡೋಕ್ಕೂ ಆಗ್ತಾಯಿಲ್ಲ. ಹೂವಿನ ಗಿಡ ಎಲ್ಲ ಇದೆ ಗೈಸ್. ಅಡಿಕೆ ಗಿಡಗಳು ನೋಡಿ ಎಷ್ಟೊಂದು ರೆಡಿ ಮಾಡ್ತಾಯಿದ್ದಾರೆ. ಸುತ್ತಮುತ್ತ ಆಗ್ತಾರೆ ಅನಿಸುತ್ತೆ ಮೋಸ್ಟ್ಲಿ. ಗೈಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡೋದು ಮೊದಲೇ ಬೇಡಿ. ಬಾಯ್.